ಎರಡನೇ ದಿನಕ್ಕೆ ಕಾಲಿಟ್ಟಿದೆ ವಿಧಾನಸಭೆಯ ಕಲಾಪ. ಇಂದು ಕಲಾಪದ ಪ್ರಾರಂಭದಲ್ಲೇ ಪ್ರಶ್ನೋತ್ತರಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ತಾರೆ ಶಾಸಕರು. ಅಂದರೆ ಪ್ರಶ್ನೋತ್ತರ ಕಲಾಪ ಇರುತ್ತೆ. ತಮ್ಮ ತಮ್ಮ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲೋದು, ಸರ್ಕಾರದ ಗಮನವನ್ನು ಸೆಳೆಯೋದು, ಪ್ರಶ್ನೆಗಳನ್ನು ಕೇಳುವುದು, ಅದಕ್ಕೆ ಉತ್ತರವನ್ನು ಕೂಡ ಒದಗಿಸುವುದು. ನಂತರ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ನಡೆಯುತ್ತೆ. ಹಲವು ಶಾಸಕರಿಂದ ಅಭಿಪ್ರಾಯಗಳು ಮಂಡನೆಯಾಗುತ್ತೆ. ಅಂದರೆ ರಾಜ್ಯಪಾಲರ ಭಾಷಣದ ಸಂಬಂಧಪಟ್ಟಂತೆ. ಇನ್ನು ಕಲಾಪ ಪ್ರಾರಂಭದಲ್ಲೇ ಪ್ರತಿಪಕ್ಷಗಳ ಅಬ್ಬರ ಜೋರಾಗಿರಬಹುದು. ಕಾನೂನು ಸುವ್ಯವಸ್ಥೆ, ಭ್ರಷ್ಟಾಚಾರ, ಬೆಲೆ ಏರಿಕೆ ಮುಂದಿಟ್ಟುಕೊಂಡು ಅಟ್ಯಾಕ್ ಮಾಡುವ ಸಾಧ್ಯತೆಗಳಿದ್ದಾವೆ. ಮೈಸೂರು ಉದಯಗಿರಿ ಠಾಣೆಯ ಮೇಲೆ ಅಟ್ಯಾಕ್ ವಿಚಾರ, ಬೀದರ್ ಮಂಗಳೂರು ರಾಬರಿ, ಮೆಟ್ರೋ ಬೆಲೆ ಏರಿಕೆ, KSRTC ಬಸ್ ದರ ಏರಿಕೆ, ಅಧಿಕಾರಿಗಳ ಕಮಿಷನ್ ವಿಚಾರದ ಬಗ್ಗೆ ವಿಪಕ್ಷಗಳು ಮುಗಿ ಬೀಳೋಕೆ ಭರ್ಜರಿ ಪ್ಲಾನ್ ಮಾಡಿಕೊಂಡಿದ್ದಾವೆ. ಅತ್ತ ಪ್ರತಿಪಕ್ಷಗಳ ಅಟ್ಯಾಕ್ಗೆ ತಕ್ಕ ಕೌಂಟರ್ ಕೊಡೋಕೆ ಆಡಳಿತ ಪಕ್ಷ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಅಂದರೆ BJP ಕಾಲದ ಹಗರಣಗಳನ್ನು ಕೆದಕಿ ಅವರಿಗೆ ಕೌಂಟರ್ ಕೊಡೋದು. ಬಿಟ್ಕಾಯಿನ್ ಪ್ರಕರಣ ಆಗಿರ್ಬೋದು, ಕೋವಿಡ್ ಹಗರಣವನ್ನು ಮುಂದಿಟ್ಕೊಂಡು ತಿರುಗೇಟನ್ನು ಕೊಡಲಿಕ್ಕೆ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದಾವೆ. ಸಾಲು ಸಾಲು ವಿಚಾರಗಳನ್ನು ಇಟ್ಕೊಂಡು ಪ್ರತಿಪಕ್ಷಗಳು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಕೊಳ್ಳಿಕ್ಕೆ, ಜೊತೆಗೆ ಕಟ್ಟಿ ಹಾಕಲಿಕ್ಕೆ, ಮುಗಿ ಬೀಳೋದಕ್ಕೆ ಎಲ್ಲ ಪ್ಲಾನ್ಗಳನ್ನು ಮಾಡಿಕೊಂಡಿದೆ. ಇವತ್ತಿಂದ ಅಸಲಿ ಕದನ ಶುರುವಾಗುತ್ತೆ. ಯಾಕಂತ ಹೇಳಿದ್ರೆ ನಿನ್ನೆ ರಾಜ್ಯಪಾಲರ ಭಾಷಣ ಇತ್ತು, ಅದರ ಮೇಲೆ ಇವತ್ತು ಚರ್ಚೆ ಆಗುತ್ತೆ. ಜೊತೆಗೆ ತಮ್ಮ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಕೂಡ ಶಾಸಕರು ಪ್ರಶ್ನೆಗಳನ್ನು ಸರ್ಕಾರದ ಮುಂದೆ ಇಡಲಿದ್ದಾರೆ. ಸಂಬಂಧಪಟ್ಟಂತಹ ಸಚಿವರಿಗೂ ಕೂಡ ಕೇಳಲಿದ್ದಾರೆ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಅಸಲಿ ಕದನ ಇವತ್ತಿನಿಂದ ಆರಂಭ ಆಗುತ್ತೆ. ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋಕೆ ಪ್ರತಿಪಕ್ಷಗಳ ಬಳಿ ಇರುವಂತಹ ಅಸ್ತ್ರಗಳೇನು ಮತ್ತು ಅದಕ್ಕೆ ಕೌಂಟರ್ ಕೊಡೋಕೆ ಸರ್ಕಾರದ ಬಳಿ ಇರುವಂತಹ ಬ್ರಹ್ಮಾಸ್ತ್ರಗಳೇನು ಅನ್ನೋದು? ಖಂಡಿತ ಪ್ರಭು, ಇವತ್ತು ಎರಡನೇ ದಿನಕ್ಕೆ ವಿಧಾನಸಭೆ ಹಾಗೆ ವಿಧಾನ ಪರಿಷತ್ ಕಲಾಪ ಕಾಲಿಟ್ಟಿದೆ. ನಿನ್ನೆ ನಡೆದಂತ ಮೊದಲ ದಿನದ ಕಲಾಪದಲ್ಲಿ ಕೇವಲ ರಾಜ್ಯಪಾಲರ ಭಾಷಣಕ್ಕಷ್ಟೇ ಸೀಮಿತ ಆಗಿತ್ತು. ಹಾಗೆ ಆಗಲಿರುವಂತಹ ಗಣ್ಯರಿಗೆ ಸಂತಾಪವನ್ನ ನಿರ್ಣಯವನ್ನ ತೆಗೆದುಕೊಳ್ಳೋದಕ್ಕಷ್ಟೇ ಅವಕಾಶಗಳಿತ್ತು. ಹಾಗಾಗಿ ನಿನ್ನೆ ಯಾವುದೇ ರೀತಿಯಾದಂತ ಹೊಸ ಚರ್ಚೆಗಳಿಗೆ ಅವಕಾಶ ಇರಲಿಲ್ಲ. ಇವತ್ತಿನಿಂದ ಕದನ, ನಿಜವಾದಂತಹ ಕದನ ಶುರುವಾಗತ್ತೆ. ಪ್ರತಿಪಕ್ಷಗಳು ಸರ್ಕಾರವನ್ನ ಮುಜುಗರಕ್ಕೆ ಈಡು ಮಾಡೋದಕ್ಕೆ, ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ನಿನ್ನೆಯಷ್ಟೇ ಬಿಜೆಪಿ ಪಕ್ಷ ಶಾಸಕಾಂಗ ಪಕ್ಷದ ಸಭೆಯನ್ನ ನಡೆಸಿ ಶಾಸಕರಿಗೆ ಕೆಲವು ಸಲಹೆ ಮತ್ತೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಸರ್ಕಾರವನ್ನ ನಾವು ಯಾವ ರೀತಿಯಾಗಿ ಫೇಸ್ ಮಾಡಬೇಕು, ಹೇಗೆ ಎದುರಿಸಬೇಕು, ಮತ್ತೆ ಸರ್ಕಾರದ ವಿರುದ್ಧ ಬಂದಿರುವಂತಹ ಆರೋಪಗಳನ್ನ ಮುಂದಿಟ್ಕೊಂಡು ಸರ್ಕಾರವನ್ನ ಯಾವ ರೀತಿಯಾಗಿ ಟ್ಯಾಕಲ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಲಹೆ ಮತ್ತೆ ಸೂಚನೆಗಳನ್ನ ಕೊಡಲಾಗಿದೆ. ಇವತ್ತು ಅದೇ ಏನು ರೂಪುರೇಷೆಗಳನ್ನ ಸಿದ್ಧಪಡಿಸ್ಕೊಂಡಿದ್ದಾರೆ ಅದನ್ನ ಮುಂದಿಟ್ಕೊಂಡೇ ಇವತ್ತು ಸರ್ಕಾರದ ವಿರುದ್ಧ ತಿರುಗಿ ಬೀಳುವಂತ ಒಂದು ಪ್ರಯತ್ನವನ್ನ ಪ್ರತಿಪಕ್ಷ ನಾಯಕರು ಮಾಡಬಹುದು. ಪ್ರಮುಖವಾಗಿ ಈಗಾಗಲೇ ಸರ್ಕಾರದ ವಿರುದ್ಧ ಸಾಕಷ್ಟು ಆರೋಪಗಳು ಎದುರಾಗ್ತಾ ಇದೆ. ಒಂದು ಮೆಟ್ರೋ ದರ ಏರಿಕೆ, ಬಸ್ ದರ ಏರಿಕೆ ಮಾಡಿರುವಂತ ವಿಚಾರ, ಹಾಗೆ ಮೈಸೂರು ಉದಯಗಿರಿ ಠಾಣೆಯ ಮೇಲೆ ನಡೆದಂತಹ ಅಟ್ಯಾಕ್ ವಿಚಾರ, ಬೀದರ್ನ ಬ್ಯಾಂಕ್ ರಾಬರಿ ಪ್ರಕರಣ, ಮೈಕ್ರೋ ಫೈನಾನ್ಸ್ ಕಿರುಕುಳದ ಬಿಲ್ ಅನ್ನ ತಂದ್ರು ಕೂಡ ಇವತ್ತಿಗೂ ಕೂಡ ಕಿರುಕುಳ ಹೆಚ್ಚಾಗ್ತಾ ಇದೆ. ಹಾಗೆ ಅಲ್ಲಲ್ಲಿ ಆತ್ಮಹತ್ಯೆ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ. ಸೊ ಈ ವಿಚಾರವನ್ನು ಕೂಡ ಗಮನದಲ್ಲಿಟ್ಕೊಂಡು ಇವತ್ತು ಸರ್ಕಾರದ ವಿರುದ್ಧ ತಿರುಗಿ ಬೀಳುವಂತ ಸಾಧ್ಯತೆಗಳಿದೆ. ಹಾಗೆ 9 ವಿವಿಗಳನ್ನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹೊಸದಾಗಿ ಏನು ಸ್ಥಾಪನೆ ಮಾಡಲಾಗಿತ್ತು, 9 ವಿಶ್ವವಿದ್ಯಾಲಯಗಳು, ಮಂಡ್ಯ, ಕೊಪ್ಪಳ, ಚಾಮರಾಜನಗರ, ಹಾಸನ, ಬೀದರ್ ಸೇರಿದಂತೆ ಈ 9 ವಿಶ್ವವಿದ್ಯಾಲಯಗಳನ್ನ ಈಗ ಮುಚ್ಚುವಂತಹ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ. ಇದನ್ನ ಮುಂದಿಟ್ಟುಕೊಂಡು ಶೈಕ್ಷಣಿಕ ಗುಣಮಟ್ಟವನ್ನ ಇವತ್ತು ರಾಜ್ಯ ಸರ್ಕಾರ ಹಾಳು ಮಾಡ್ತಾ ಇದೆ ಅನ್ನುವಂತ ಕಾರಣವನ್ನ ಕೊಟ್ಟು ಅದರ ಮೇಲೆ ಸರ್ಕಾರದ ವಿರುದ್ಧ ತಿರುಗಿ ಬೀಳುವಂತ ಒಂದು ಪ್ರಯತ್ನಗಳು ಕೂಡ ಆಗಬಹುದು. ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆಗಳು ನಡೆಯುತ್ತೆ. ನಿನ್ನೆ ಏನು ಭಾಷಣವನ್ನ ಮಾಡಿದ್ದಾರೆ ಅದರ ಆಧಾರದ ಮೇಲೆ ಇವತ್ತು ಚರ್ಚೆಗಳು ನಡೆಯುತ್ತೆ. ಆ ಚರ್ಚೆಗಳ ಸಂದರ್ಭದಲ್ಲೂ ಕೂಡ ಸರ್ಕಾರವನ್ನ ಕುಟುಕುವಂತ ಕೆಲಸವನ್ನ JDS ಹಾಗೆ ಬಿಜೆಪಿ
ಶಾಸಕರು ಮಾಡಲಿದ್ದಾರೆ. ಈ ಕಡೆ ಆ ಪ್ರತಿಪಕ್ಷಗಳನ್ನ ಟ್ಯಾಕಲ್ ಮಾಡೋದಕ್ಕೆ ಸರ್ಕಾರ ಕೂಡ ಈಗಾಗಲೇ ರೆಡಿ ಆಗಿದೆ. ತಮ್ಮ ಸಚಿವರು ಶಾಸಕರಿಗೆ ಈಗಾಗಲೇ ಸೂಚನೆಯನ್ನ ಮುಖ್ಯಮಂತ್ರಿಗಳು ರವಾನೆ ಮಾಡಿದ್ದಾರೆ. ಹಾಗಾಗಿ ಹಳೆಯ ಬಿಜೆಪಿ ಪ್ರಕರಣಗಳನ್ನ ಇಟ್ಕೊಂಡು ಒಂದು ವೇಳೆ ಗುತ್ತಿಗೆದಾರರ ಕಮಿಷನ್ ವಿಚಾರ ಮುಂದಿಟ್ಕೊಂಡು ಪ್ರತಿಪಕ್ಷಗಳು ಅಟ್ಯಾಕ್ ಮಾಡಿದ್ರೆ ಇಂದಿನ 40% ಕಮಿಷನ್ ವಿಚಾರವನ್ನ ಮುಂದೆ ತಂದು ಬಿಜೆಪಿ ಜೆಡಿಎಸ್ ನಾಯಕರ ಬಾಯಿ ಮುಚ್ಚಿಸುವಂತ ಒಂದು ಪ್ರಯತ್ನವನ್ನ ಕಾಂಗ್ರೆಸ್ ಪಕ್ಷದ ಶಾಸಕರು ಮಾಡಲಿದ್ದಾರೆ. ಹಾಗೆ ಕೋವಿಡ್ ಹಗರಣದ ನ್ಯಾಯಮೂರ್ತಿ ಪುನಃ ಅವರು ಕೊಟ್ಟಂತ ರಿಪೋರ್ಟ್ ಆಧಾರದ ಮೇಲೆ ಈಗಾಗಲೇ ಶ್ರೀರಾಮುಲು ಯಡಿಯೂರಪ್ಪನವರ ವಿರುದ್ಧವಾಗಿ ಆರೋಪಗಳು ಅಲ್ಲಿ ಬಂದಿದೆ. ಅವರು ಅದರಲ್ಲಿ ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದು ಈಗಾಗಲೇ ಸೋರಿಕೆ ಆಗ್ತಾ ಇದೆ. ಸೊ ಈ ವಿಚಾರವನ್ನ ಮುಂದಿಟ್ಕೊಂಡು ಬಿಜೆಪಿ ನಾಯಕರ ಬಾಯಿ ಮುಚ್ಚಿಸುವಂತ ಒಂದು ಪ್ರಯತ್ನಕ್ಕೂ ಕೂಡ ಕಾಂಗ್ರೆಸ್ ಪಕ್ಷದ ಶಾಸಕರು ಕೈ ಹಾಕಲಿದ್ದಾರೆ. ಇವತ್ತು ಒಟ್ಟಿನಲ್ಲಿ ಸದನ ಸಾಕಷ್ಟು ಸದ್ದುಗದ್ದಲದಿಂದ ಕೂಡಿರುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟ. ಬಿಜೆಪಿ ಜೆಡಿಎಸ್ ಸರ್ಕಾರದ ವಿರುದ್ಧ ತಿರುಗಿ ಬಿದ್ರೆ ಪ್ರತಿಪಕ್ಷಗಳ ವಿರುದ್ಧ ಸರ್ಕಾರ ಕೂಡ ತನ್ನದೇ ಆದಂತ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಈಗ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಹಾಗಾಗಿ ದೊಡ್ಡ ಮಟ್ಟದ ಘರ್ಷಣೆಗಳು ಕೂಡ ಆಗಬಹುದು. ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.